ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ನೆಕ್ಸ್ಟ್ ವಿಡಿಯೋ. ನಂದು ಇವತ್ತು ಆನ್ಸರ್ ಶೀಟ್ ನಮ್ಮ ಶಾಲೆದ ಬಗ್ಗೆ ಹೇಳ್ತೀನಿ ನೋಡ್ರಿ ಗೈಸ್. ಇವತ್ತು ನಮಗೆ ಆನ್ಸರ್ ಶೀಟ್ ಕೊಟ್ಟಿದ್ದರು. ನಾನೆಲ್ಲ ಚಲೋತ್ನಾಗ ತೆಗ್ದೀನಿ. 90 ಮ್ಯಾಗ ಬರ್ಬೋದು ಅನಿಸುತ್ತೆ ನನಗೆ ಈ ಸಲ. ಹೋದ ಸಲ 90 ತೆಗ್ದೀನಿ, ಈ ಸಲ 90 ಮ್ಯಾಗೆ ಬರ್ತಂತ ಅನುಭವ ಇದೆ. ನಮ್ಮ ತಮ್ಮಂದು ಈಗ ಫಸ್ಟ್ 75 ಮಾಡಿದ್ದ, ಈಗ 90 ಮಾಡಿದ್ದ. ಈಗ ಒಂದು ಕಂಗ್ರ್ಯಾಚುಲೇಷನ್ ಹೇಳಬೇಕು. ಫುಲ್ಲು ಕುಂತು ಹಾರ್ಡ್ ಸ್ಟಡಿ ಮಾಡಿದ್ದಾನೆ ಇವನು. ಮತ್ತು ನಮ್ಮ ದೋಸ್ತರು ಎಲ್ಲ ಚಲೋ ಮಾಡಿದ್ದಾರೆ. ಪರ್ಸೆಂಟೇಜ್ ಅವರ ಆಶೀರ್ವಾದ, ನನ್ನ ತಂದೆ ತಾಯಿ ಆಶೀರ್ವಾದ ನನ್ನ ಮೇಲಿದೆ. ಹಾಗಾಗಿ ನಾನು ಈ ಚಲೋತ್ನಾಗಿ ಪರ್ಸೆಂಟೇಜನ್ನು ಮಾಡುತ್ತಿದ್ದೇನೆ. ನನಗೆ ಆಸೆ ಇದೆ, ನಾನು ದೊಡ್ಡವಾದ್ಮ್ಯಾಗ ಇಂಜಿನಿಯರ್ ಆಗ್ಬೇಕು, ಇದಾಗಬೇಕು, ಅದಾಗಬೇಕಂತ. ನಂದು ಫಸ್ಟ್ ಗೋಲ್ ಇರೋದೇ ಎನಿಮಲ್ಸ್ ಡಾಕ್ಟರ್. ಆ ಗೋಲ್ ಮ್ಯಾಗ ಇಟ್ಕೊಂಡು ನಾನು ಓದುತ್ತಿದ್ದೀನಿ. ಹೀಗೆ ನಾನು ಸ್ಟಡಿ ಮಾಡುತ್ತಿದ್ದೇನೆ. ಅದಕ್ಕಾಗಿ ನನಗೆ 90 ಬಂದಿದೆ. ನಾನು ಇನ್ನೊಂದು ಸ್ವಲ್ಪ ಜಾಸ್ತಿ ಪರ್ಸೆಂಟೇಜ್ ಮಾಡ್ತೀನಿ. ಆಮೇಲೆ 95, 98ಗೆ ಬರಬೇಕಂತ ನನ್ನ ಗೋಲ್ ಇದೆ. ಈಗ ನೋಡ್ಬೋದು, ನಾನು ವೇದಿಕ್ ಮ್ಯಾಥ್ಸಿಂದ ಕಳಿಸ್ತೀನಿ ಅಂತಂದಿದ್ದೆ, ಇವತ್ತಾಗಲಿಲ್ಲ. ಯಾಕಂದರೆ ನಾಳೆ, ಹೌದು ಗಾಯ್ಸ್, ನಮ್ಮದೊಂದು ಜೋಕ್ ಇದೆ. ನಾಳೆ ಆಗುತ್ತೆ ನಮ್ಮದು ವೇದಿಕ್ ಮ್ಯಾಥ್ಸು. ಹೇಳಕ್ಕೆ ಬರುವುದಿಲ್ಲ, ಯಾಕಂದರೆ ನಾಳೆ ಆಗುತ್ತೆ ಎಲ್ಲ ಹೇಳಕ್ಕೆ ಬರುವುದಿಲ್ಲ. ಯಾಕಂದರೆ ನಾನು ಫುಲ್ಲು ಬ್ಯುಸಿಯಾಗಿದ್ದೀನಿ. ಯಾಕಂದರೆ ನಾಳೆ ಫುಲ್ಲು ಟಯರ್ಡಾಗಿ ಬರ್ಬೋದು. ಯಾಕಂದರೆ ನಮ್ಮ ಸ್ಕೂಲ್ನವರು ಸ್ಪೋರ್ಟ್ಸ್ ಇದೆ ಎಂದು ಕನ್ಸಿಡರ್ ಮಾಡಿದ್ದಾರೆ. ಅದಕ್ಕೆ ನಾನು ಈಗ ಒಂದು 15 ಮಿನಿಟ್ಸ್ ಯೂಟ್ಯೂಬ್ ಚಾನಲ್ ವಿಡಿಯೋ ತೊಗೊಂಡು ನಾನೀಗ ಪ್ರಾಕ್ಟೀಸಿಗೆ ಫುಲ್ ರನ್ ಮಾಡೋಕ್ಕೆ ಹೋಗ್ತಿದ್ದೀನಿ. ಯಾಕಂದರೆ ನನ್ನ ಕಡೆ ಯಾವುದು ಟ್ಯೂಷನ್ ಇಲ್ಲ. ಅದಕ್ಕಾಗಿ ನಾನು ರನ್ ಮಾಡಲು ಹೋಗ್ತಿದ್ದೇನೆ. ನಾನು ಈಗ ಹೇಳೋದು ಬಾಕಿ ಏನಿಲ್ಲ. ಯಾರೋ ಕಾಲ್ ಮಾಡ್ತಿದ್ದಾರೆ, ಆದರೆ ರಿಸೀವ್ ಮಾಡ್ತಿಲ್ಲ. ಯಾಕಂದರೆ ಪ್ರವೀಣ್ ಅಣ್ಣ ಕಾಲ್ ಮಾಡ್ತಿದ್ದಾರೆ. ಆತ ನಮ್ಮಣ್ಣ. ಆತ ನನಗೆ ಯೂಟ್ಯೂಬ್ ಚಾನಲ್ ಮಾಡು ಅಂತ ಹಂಬಲ ಕೊಟ್ಟಿದ್ದು. ಅದಕ್ಕಾಗಿ ನಾನು ಮಾಡುತ್ತಿದ್ದೀನಿ ಯೂಟ್ಯೂಬ್ ಚಾನಲ್. ಇವನು ನಮ್ಮ ತಮ್ಮನವರು ಇದ್ದಾರಲ್ಲ, ನನ್ನ ಕಿಟ್ಟಿ ಅಂತ ನಮ್ಮ ತಮ್ಮ. ಅವನ ಶಾಲೆ ಜೋಕ್ ಏನೇನಾಗಿದೆ ಎಲ್ಲ ಹೇಳ್ತಾನೆ. ಕಿಟಿ, ನಿಮ್ಮ ಶಾಲೆಗೆ ಜೋಕ್ ಮಾಡಿದ್ದು ಹೇಳ್ಬಾ. ಬರ್ತಿದ್ದೆ ಹಂಗೆ ಬರೀ ಗಾಯ್ಸ್. ನಿಮ್ಮ ಶಾಲೆಗೆ ಏನೇನು ಜೋಕ್ ಮಾಡ್ತೀರ ನೋಡಿ, ಅದು ಹೇಳ್ಬೇಕು ಗಾಯ್ಸ್. ಒಂದು ಹೇಳ್ತೀನಿ ಗಾಯ್ಸ್. ಈಗ ನಮ್ಮಣ್ಣ ಒಂದು ಚಾನ್ಸ್ ಕೊಟ್ಟಿದ್ದಾನೆ ಗಾಯ್ಸ್. ಒಂದು ಕ್ವಶನ್ ಕೇಳ್ತೀನಿ ಗಾಯ್ಸ್. ಬಂದ ಅಂಗಿ ಬಿಚ್ಚಿದ ಬಾ ಬಿದ್ಬಿಟ್ಟು. ಏನು ಗಾಯ್ಸ್? ಬಂದ ಅಂಗಿ ಬಿಚ್ಚಿದ ಬಾ ಬಿದ್ದುಬಿಟ್ಟ. ಅದು ಕಮೆಂಟಲ್ಲಿ ತಿಳಿಸ್ರಿ ಗೈಸ್. ಇನ್ನು ಸೆಕೆಂಡ್ ಕ್ವಶನ್ ಗೈಸ್. ಅದಕ್ಕೆ ಈ ಪ್ರಶ್ನೆ ಕೇಳ್ತನಲ್ಲ ಗೈಸ್, ಇದಕ್ಕೆ ನೀವು ಉತ್ತರ ಕೊಡಲೇಬೇಕು ಗೈಸ್. ಏನಂದ್ರೆ ಹುಟ್ಟುತ್ತಿದ್ರ ಜುಟ್ಟು ಇರ್ತ ಗೈಸ್. ಈಗ ಸಣ್ಣ ಪಪ್ಪು ಇರ್ತನ ಗೈಸ್, ಜುಟ್ಟು ಇರ್ತ ಗೈಸ್. ಅದೇನು ಗೈಸ್? ಕಮೆಂಟ್ನಲ್ಲಿ ತಿಳಿಸ್ರಿ ಗೈಸ್. ಇನ್ನೊಂದು ಗೈಸ್, ಲಾಸ್ಟ್ ಗೈಸ್, ಅದಕ್ಕೆ ಹಲ್ಲಿರಲ್ಲ. ಅದು ಪ್ರಾಣಿಯಲ್ಲಿ, ಪಕ್ಷಿಯಲ್ಲಿ, ಹ್ಯೂಮನ್ ಬೀಯಿಂಗ್ಸ್ ಅಲ್ಲಿ ಗಾಯ್ಸ್ ಹಲ್ಲಿರಲ್ಲ. ಅದರದ್ದು ಕಲ್ಲು ತಿನ್ನುತ್ತ. ಅದು ಹೆಂಗೆ ಗಾಯ್ಸ್? ಹಲ್ಲಿರಲ್ಲ, ಕಲ್ಲು ತಿನ್ನುತ್ತ. ಅದು ಕಮೆಂಟಲ್ಲಿ ತಿಳಿಸ್ರಿ ಗಾಯ್ಸ್. ಈಗ ನೋಡಿರಿ ಗಾಯ್ಸ್, ನಾವು 3 ಕ್ವಶನ್ ಕೇಳಿದ್ನ ಗಾಯ್ಸ್. ನೀವು 3 ಆನ್ಸರ್ ನೀವು ಕರೆಕ್ಟಾಗಿ ಕೊಟ್ಟರೆ ಕಮೆಂಟ್ನಲ್ಲಿ ತಿಳಿಸ್ರಿ ಗಾಯ್ಸ್. ಒಂದು ಲ್ಯಾಬ್ನಾಗ ಕೊಡ್ತೀವಿ ಗಾಯ್ಸ್, ನಮ್ಮ ಸ್ಮಾಲ್ ಪಪ್ಪಿ ಗಾಯ್ಸ್. 3 ಕರೆಕ್ಟ್ ಆನ್ಸರ್ ಕೊಟ್ಟರೆ 3 ಲ್ಯಾಬ್ ನಾಯಿ ಸಿಗುತ್ತೆ ಗೈಸ್. ನೀವು 1 ಕೊಟ್ಟರೆ 1 ಸಿಗುತ್ತೆ ಗೈಸ್. 2 ಅಂದರೆ 2, 3 ಅಂದರೆ 3 ಗೈಸ್. ಯೋಚನೆ ಮಾಡಿ ಕಮೆಂಟ್ನಲ್ಲಿ ತಿಳಿಸಿ ಗೈಸ್. ಆಲ್ ದ ಬೆಸ್ಟ್ ಗೈಸ್ ಫಾರ್ ಚಾಯ್ಸಿಂಗ್ ದಿಸ್ ಆನ್ಸರ್. 3 ಆನ್ಸರ್ ನೀವು ತಲೆಯಲ್ಲಿ ಓಡಿಸಿ ಅದು ಮಾಡಿರಿ ಗೈಸ್. ಸಾರಿ ಗೈಸ್, ನಾ ತೊಗೊಳ್ತಿದ್ದೀನಿ. ಸರಿ ಗೈಸ್, ಅವಂಗ ಮಾಡಕ್ಕೆ ಬರೋಂಗಿಲ್ಲ. ಯಾಕಂದ್ರೆ 3 ಕ್ವಶನ್ ಕೇಳ್ಯಾನ. ಅವ ಏನು ಇಚ್ಛೆ ಇದೆ ಒಂದು ತೀರಿಸಿಬಿಡ್ರಿ ಗೈಸ್. ಈಗ 3 ಕ್ವಶನ್ ಕೇಳ್ತಾನಂತ ಆನ್ಸರ್ ಹೇಳಿದ್ದೆ. ನಮ್ಮ ತಮ್ಮಂದು ಇಚ್ಛೆ ಇದೆ, ನಾನು ಶಾಲ್ಯಾಗ ಕ್ಲಾಸ್ ಟಾಪರ್ ಆಗ್ಬೇಕಂತ ನನಗೆ ಭಾಳ ಆಸೆ ಇದೆ. ಆದರೆ ಯೂಟ್ಯೂಬ್ ಚಾನಲ್ ಪರ್ಸೆಂಟೇಜ್ ಹಾಕಿದ್ದೀನಿ. ಹಾಗಾಗಿ ನೀವು ಲೈಕ್ ಮಾಡಬೇಕು, ಸಬ್ಸ್ಕ್ರೈಬ್ ಮಾಡಬೇಕು, ಕಮೆಂಟ್ನಲ್ಲಿ ಜೈ ಶ್ರೀರಾಮ್ ಎಂದು ಕಳಿಸಬೇಕು ಎಂದು ಕೋರಿಕೆ ನಿಮ್ಮಲ್ಲಿ. ಹೀಗೆ ಹೇಳುತ್ತಾ ನನ್ನ ಬ್ಲಾಗ್ ನಾನು ಮುಗಿಸುತ್ತೇನೆ ಗೈಸ್. ಥ್ಯಾಂಕ್ ಯು.